ಸ್ಮಗ್ಲಿಂಗ್ನಲ್ಲಿ ರನ್ಯಾ ರಾವ್ ಅಂಧರಾಗಿದ್ದಾಳೆ. ಒಂದು ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದು ಅವರ ತನಿಖೆ ಕೂಡ ಚುರುಕಾಗಿದೆ. ಬಟ್ ಈ ತನಿಖೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿದ್ದು ಈ ರನ್ಯಾ ರಾವ್ಗೆ ರಾಜಕಾರಣಿಗಳ ಶ್ರೀರಕ್ಷೆ ಕೂಡ ಇತ್ತ ಅನ್ನುವಂತಹ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿರುವ ನಟಿ ರನ್ಯಾಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಜೊತೆಗೆ ಈ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು ಬಗೆದಷ್ಟು ರಹಸ್ಯಗಳು ಹೊರಗೆ ಬರ್ತಿವೆ. ನಟಿ ರನ್ಯಾ ರಾವ್ಗೆ ಇದೆಯಾ ಪ್ರಭಾವಿಗಳ ಶ್ರೀರಕ್ಷೆ? ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೆ ಬಾಯ್ಬಿಡ್ತಿಲ್ವಾ ರನ್ಯಾ? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕಿಕೊಂಡಿರುವ ರನ್ಯಾ ರಾವ್ ಡಿಆರ್ಐ ಕಸ್ಟಡಿ ಇಂದು ಅಂತ್ಯವಾಗಲಿದ್ದು ನಟಿಯನ್ನ ಕಸ್ಟಡಿಗೆ ಪಡೆಯಲು ಸಿಬಿಐ ಟೀಮ್ ಸಜ್ಜಾಗಿದ್ದಂತೆ ಡಿಆರ್ಐ ಜೊತೆ ಸೇರಿ ತಮ್ಮದೇ ಸ್ಟೈಲ್ನಲ್ಲಿ ಸಿಬಿಐ ತನಿಖೆ ನಡೆಸಲಿದ್ದು ಇಂದು ರನ್ಯಾಳನ್ನ ತಮ್ಮ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ರನ್ಯಾ ಬಾಯ್ಬಿಡ್ತಿಲ್ವಂತೆ. ಹೀಗಾಗಿ ಅಧಿಕಾರಿಗಳು ನಟಿಯ ಕಾಂಟ್ಯಾಕ್ಟ್ನಲ್ಲಿ ಇರೋರಿಗೆ ನೋಟಿಸ್ ಕೊಡಲು ತಯಾರಿ ನಡೆಸಿದ್ದಾರೆ. ಅದರಲ್ಲೂ ರನ್ಯಾಗೆ ಪ್ರಭಾವಿ ನಾಯಕರು, ಸಿನಿಮಾ ನಟ ನಟಿಯರು ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರ ಸಂಪರ್ಕವಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇನ್ನು ದುಬೈಗೆ ಹೋಗುವ ಮುನ್ನ ಮತ್ತು ಬರುವಾಗ ಯಾರೆಲ್ಲ ಸತತ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ಅನ್ನೋ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರಂತೆ. ಅವರಿಗೆ ನೋಟಿಸ್ ಕೊಡಲಿದ್ದಾರಂತೆ. ಅದರಲ್ಲೂ ನಟಿಯ ಜೊತೆ ವಿಮಾನದಲ್ಲಿ ಪ್ರಯಾಣ ಮಾಡಿದ ಕೆಲವರ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಜೊತೆಗೆ ಸಿಂಡಿಕೇಟ್ ಗ್ಯಾಂಗ್ ಸದಸ್ಯರು ಪ್ರಯಾಣ ಮಾಡಿರೋ ಶಂಕೆ ಇದೆ. ಹೀಗಾಗಿ ನಟಿ ಬಂದಿರೋ ಫ್ಲೈಟ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡಿದ್ದಾರೆ ಅವರ ಲಿಸ್ಟ್ ಮಾಡಲಾಗಿದೆ. ಈಗಾಗಲೇ ಪ್ರಯಾಣಿಕರ ಬಗ್ಗೆ ಶಾರ್ಟ್ ಲಿಸ್ಟ್ ಮಾಡಿದ್ದು ಅವರನ್ನು ಕರೆಸಿ ವಿಚಾರಣೆ ನಡೆಸಲು ತನಿಖಾ ತಂಡ ಸಿದ್ಧತೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಅಂಧರಾದ ಬಳಿಕ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ಯಾವಾಗ ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಬೆನ್ ಹತ್ತಿದ್ರು ಡಿಆರ್ಐ ಅಧಿಕಾರಿಗಳು, ಆಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬಂದಿದೆ. ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸದೆ ಗೋಳಾಡುತ್ತಿದ್ದಾಳೆ. ಆದರೀಗ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸ್ಮಗ್ಲಿಂಗ್ನಲ್ಲಿ ರನ್ಯಾ ತಂದ ಒಟ್ಟು ಚಿನ್ನವೆಷ್ಟು? ಡಿಆರ್ಐ ತನಿಖೆಯಲ್ಲಿ ಚಿನ್ನದ ರಹಸ್ಯ ಬಯಲು. ಹೌದು, ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ನಟಿ ರನ್ಯಾ ಸ್ಮಗ್ಲಿಂಗ್ನಲ್ಲಿ ತಂದ ಚಿನ್ನದ ರಹಸ್ಯ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಬಾರಿ ರನ್ಯಾ ವಿದೇಶ ಪ್ರಯಾಣ ಮಾಡಿದ್ದಾಳಂತೆ. ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಈವರೆಗೂ ಬರೋಬ್ಬರಿ 100 ಕೆಜಿಗೂ ಅಧಿಕ ಚಿನ್ನ ತಂದಿರುವ ಮಾಹಿತಿ ಇದೆಯಂತೆ. ಆದರೆ ಈ ಬಾರಿ ಅತಿ ಹೆಚ್ಚು ಚಿನ್ನ ತಂದು ರನ್ಯಾ ಸಿಕ್ಕಿಬಿದ್ದಿದ್ದಾಳೆ. 12 ಕೋಟಿ ಮೌಲ್ಯದ 14.18 ಕೆಜಿ ಗೋಲ್ಡ್ ತಂದು ಲಾಕ್ ಆಗಿದ್ದಾಳೆ. ಹೀಗಾಗಿ ಇಲ್ಲಿವರೆಗೂ ತಂದ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸುಮಾರು 100 ಕೆಜಿಗೂ ಅಧಿಕ ಚಿನ್ನ ಎಲ್ಲಿ ಹೋಯಿತು, ಯಾರಿಗೆ ನೀಡಿದ್ದು? ಸುಮಾರು 80 ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ಯಾರ ಪಾಲು ಎಷ್ಟಿದೆ ಅಂತ ಅಧಿಕಾರಿಗಳು ತನಿಖೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ದುಬೈನಲ್ಲಿ ಯಾರ ಬಳಿ ವ್ಯವಹಾರ ಮಾಡ್ತಿದ್ರು ಅನ್ನೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ರಾವ್ ಅಂಧರಾಗಿದ್ದಾಳೆ. ಒಂದು ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದು ಅವರ ತನಿಖೆ ಕೂಡ ಚುರುಕಾಗಿದೆ. ಬಟ್ ಈ ತನಿಖೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿದ್ದು ಈ ರನ್ಯಾ ರಾವ್ಗೆ ರಾಜಕಾರಣಿಗಳ ಶ್ರೀರಕ್ಷೆ ಕೂಡ ಇತ್ತ ಅನ್ನುವಂತಹ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿರುವ ನಟಿ ರನ್ಯಾಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಜೊತೆಗೆ ಈ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು ಬಗೆದಷ್ಟು ರಹಸ್ಯಗಳು ಹೊರಗೆ ಬರ್ತಿವೆ. ನಟಿ ರನ್ಯಾರಾವ್ಗೆ ಇದೆಯಾ ಪ್ರಭಾವಿಗಳ ಶ್ರೀರಕ್ಷೆ? ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೆ ಬಾಯ್ಬಿಡ್ತಿಲ್ವಾ ರನ್ಯಾ? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕಿಕೊಂಡಿರುವ ರನ್ಯಾರಾವ್ ಡಿಆರ್ಐ ಕಸ್ಟಡಿ ಇಂದು ಅಂತ್ಯವಾಗಲಿದ್ದು, ನಟಿಯನ್ನ ಕಸ್ಟಡಿಗೆ ಪಡೆಯಲು ಸಿಬಿಐ ಟೀಮ್ ಸಜ್ಜಾಗಿದ್ದಂತೆ ಡಿಆರ್ಐ ಜೊತೆ ಸೇರಿ ತಮ್ಮದೇ ಸ್ಟೈಲ್ನಲ್ಲಿ ಸಿಬಿಐ ತನಿಖೆ ನಡೆಸಲಿದ್ದು, ಇಂದು ರನ್ಯಾಳನ್ನ ತಮ್ಮ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ರನ್ಯಾ ಬಾಯ್ಬಿಡ್ತಿಲ್ವಂತೆ. ಹೀಗಾಗಿ ಅಧಿಕಾರಿಗಳು ನಟಿಯ ಕಾಂಟ್ಯಾಕ್ಟ್ನಲ್ಲಿ ಇರೋರಿಗೆ ನೋಟಿಸ್ ಕೊಡಲು ತಯಾರಿ ನಡೆಸಿದ್ದಾರೆ. ಅದರಲ್ಲೂ ರನ್ಯಾಗೆ ಪ್ರಭಾವಿ ನಾಯಕರು, ಸಿನಿಮಾ ನಟನಟಿಯರು ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ಬಿಜೆಪಿ, ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರ ಸಂಪರ್ಕವಿರೋ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇನ್ನು ದುಬೈಗೆ ಹೋಗುವ ಮುನ್ನ ಮತ್ತು ಬರುವಾಗ ಯಾರೆಲ್ಲ ಸತತ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ಅನ್ನೋ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರಂತೆ. ಅವರಿಗೆ ನೋಟಿಸ್ ಕೊಡಲಿದ್ದಾರಂತೆ. ಅದರಲ್ಲೂ ನಟಿಯ ಜೊತೆ ವಿಮಾನದಲ್ಲಿ ಪ್ರಯಾಣ ಮಾಡಿದ ಕೆಲವರ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಜೊತೆಗೆ ಸಿಂಡಿಕೇಟ್ ಗ್ಯಾಂಗ್ ಸದಸ್ಯರು ಪ್ರಯಾಣ ಮಾಡಿರೋ ಶಂಕೆ ಇದೆ. ಹೀಗಾಗಿ ನಟಿ ಬಂದಿರೋ ಫ್ಲೈಟ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡಿದ್ದಾರೆ ಅವರ ಲಿಸ್ಟ್ ಮಾಡಲಾಗಿದೆ. ಈಗಾಗಲೇ ಪ್ರಯಾಣಿಕರ ಬಗ್ಗೆ ಶಾರ್ಟ್ ಲಿಸ್ಟ್ ಮಾಡಿದ್ದು, ಅವರನ್ನು ಕರೆಸಿ ವಿಚಾರಣೆ ನಡೆಸಲು ತನಿಖಾ ತಂಡ ಸಿದ್ಧತೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾರಾವ್ ಅಂಧರಾದ ಬಳಿಕ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ಯಾವಾಗ ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಬೆನ್ ಹತ್ತಿದ್ರು ಡಿಆರ್ಐ ಅಧಿಕಾರಿಗಳು, ಆಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬಂದಿದೆ. ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸ್ಯಾಂಡಲ್ವುಡ್ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸದೆ ಗೋಳಾಡುತ್ತಿದ್ದಾಳೆ. ಆದರೀಗ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸ್ಮಗ್ಲಿಂಗ್ನಲ್ಲಿ ರನ್ಯಾ ತಂದ ಒಟ್ಟು ಚಿನ್ನವೆಷ್ಟು? ಡಿಆರ್ಐ ತನಿಖೆಯಲ್ಲಿ ಚಿನ್ನದ ರಹಸ್ಯ ಬಯಲು. ಹೌದು, ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ನಟಿ ರನ್ಯಾ ಸ್ಮಗ್ಲಿಂಗ್ನಲ್ಲಿ ತಂದ ಚಿನ್ನದ ರಹಸ್ಯ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಬಾರಿ ರನ್ಯಾ ವಿದೇಶ ಪ್ರಯಾಣ ಮಾಡಿದ್ದಾಳಂತೆ. ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಈವರೆಗೂ ಬರೋಬ್ಬರಿ 100 ಕೆಜಿಗೂ ಅಧಿಕ ಚಿನ್ನ ತಂದಿರುವ ಮಾಹಿತಿ ಇದೆಯಂತೆ. ಆದರೆ ಈ ಬಾರಿ ಅತಿ ಹೆಚ್ಚು ಚಿನ್ನ ತಂದು ರನ್ಯಾ ಸಿಕ್ಕಿಬಿದ್ದಿದ್ದಾಳೆ. 12 ಕೋಟಿ ಮೌಲ್ಯದ 14.18 ಕೆಜಿ ಗೋಲ್ಡ್ ತಂದು ಲಾಕ್ ಆಗಿದ್ದಾಳೆ. ಹೀಗಾಗಿ ಇಲ್ಲಿವರೆಗೂ ತಂದ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸುಮಾರು 100 ಕೆಜಿಗೂ ಅಧಿಕ ಚಿನ್ನ ಎಲ್ಲಿ ಹೋಯಿತು, ಯಾರಿಗೆ ನೀಡಿದ್ದು, ಸುಮಾರು 80 ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ಯಾರ ಪಾಲು ಎಷ್ಟಿದೆ ಅಂತ ಅಧಿಕಾರಿಗಳು ತನಿಖೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ದುಬೈನಲ್ಲಿ ಯಾರ ಬಳಿ ವ್ಯವಹಾರ ಮಾಡ್ತಿದ್ರು ಅನ್ನೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.